ನಿಂಗೆ ಮಾಡ್ಕೊಂಡ್ ತಿನ್ನೋದಿಷ್ಟ, ಮೋನಿಶಿಂಗೆ ಮಾಡಿಟ್ರೆ ತಿನ್ನೋದಿಷ್ಟ. ಕಾಲೇಜ್ ಕಟ್ಟಿಸ್ತವ್ರು ನಾವೇನೆ. ಅವಳು ಅಂದ್ರೆ ಜಾಸ್ತಿ ನಾನು ಹೇಳಿದೆ ಕೇಳ್ಬೇಕು ಅನ್ನೋ ತರ ಬುದ್ಧಿ ಅಂತ ಹೇಳಿದ್ಯಾ ಅಂತ ಅಂದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಗೈಸ್ ಇವತ್ತಿಂದ ಕಾಲೇಜ್ ಸ್ಟಾರ್ಟ್. ಈ ಸೆಮ್ದು ಫಸ್ಟ್ ಡೇ. ಲೇಖಿ ಬಂದಿಲ್ಲ, ಮೋನಿಶಾ ಬಂದಿಲ್ಲ. ಆ್ಯಂಡ್ ಇವಾಗ ನಮ್ಮದು ಬ್ಯಾಚ್ 3 ಆಗಿರೋದ್ರಿಂದ ಲ್ಯಾಬ್ ಇದೆ, ನಮಗಿಲ್ಲ. ಹಾಗಾಗಿ ಇವಾಗ ಮಧ್ಯಾಹ್ನದವರೆಗೂ ಇನ್ನೇನು ಕ್ಲಾಸ್ ಇಲ್ಲ. ಹೊಟ್ಟೆ ಹಸಿವಾಗ್ತಿತ್ತು, ಒಂದೇ ಒಂದು ದೋಸೆ ತಿಳ್ಕೊಂಬಂದಿದ್ದೆ. ಅದಕ್ಕೆ ನೋಡಿ ಇದೆಲ್ಲ ಕಾಳೆಲ್ಲ ನೆನೆಸಿಟ್ಟಿದ್ದೆ, ಬೇಯಿಸ್ದೇ ಹಾಗೆ ಒಗ್ಗರಣೆ ಮಾಡ್ಕೊಬಂದಿದ್ದೀನಿ. ಇನ್ನು ಇದು ದೋಸೆ ಮತ್ತು ಇದು ಪಲ್ಯ ನಮ್ಮಮ್ಮ ಮಾಡಿಕೊಟ್ಟಿದ್ದು. ಆ್ಯಂಡ್ ಇಷ್ಟೇ ಗೈಸ್, ನೋಡಿ ಸೌತೆಕಾಯಿ ಇಷ್ಟು ತೊಗೊಂಬಂದಿದ್ದೀನಿ, ತಿಂತಾಯಿದ್ದೀನಿ. ಹೆವಿ ಹೊಟ್ಟೆ ಹಸಿವಾಗ್ತಿದ್ದೆ. ಅವರಿಬ್ಬರು ಇದ್ದಿದ್ರೆ, ಮೋನಿಶಾ ಮತ್ತು ಲೇಖನ ಇದ್ದಿದ್ರೆ ಕಂಪ್ನಿ ಆಗೋದು. ಬಟ್ ಇಬ್ಬರು ಬಂದಿಲ್ಲ, ಇನ್ನೂ ಮೋನಿಶಾ ಬರ್ತಾಯಿದ್ದಾಳಂತೆ, ಲೇಖನ ಇನ್ನೂ ವೆನ್ಸ್ಡೇಯಿಂದ ಬರೋದಂತೆ. ಸೊ ಹಂಗಾಗಿ ಅವ್ರು ಬರೋವರೆಗೂ ಒಬ್ಬಳೇ ಇರಬೇಕು ಅಷ್ಟೇ. ಬನ್ನಿ ತಿನ್ನುವ. ಇದಂತೂ ಏನು ಟೇಸ್ಟಿ ಗೊತ್ತಾ, ಮಸ್ತಿದೆ. ಜಾಸ್ತಿ ದಿನ ಆಗ್ಬಿಟ್ಟೈತೆ ಗೈಸ್ ಈ ಥರ ಫೋನ್ ಹಿಡ್ಕೊಂಡು ಇಲ್ಲಿ ವ್ಲಾಗ್ ಮಾಡಿ. ಅದಕ್ಕೆ ಏನೋ ಒಂಥರ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಏನು ಗೊತ್ತಾ ಗೈಸ್, ಇವಾಗ ಮಧ್ಯಾಹ್ನ ಆಗಲೇ ಕ್ಲಾಸಸ್ ಎಲ್ಲ ಏನೋ ಕ್ಯಾನ್ಸಲ್ ಅಂತ ಹೇಳಿದ್ರು. ಫಸ್ಟ್ ಡೇ ಅಲ್ವಾ, ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಮೋನಿಶಾ ಬರ್ತಿದ್ದಾಳೆ, ಅವಳಿಗೆ ಏನಾದ್ರು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು, ಏನೋ ನನ್ನ ಬಗ್ಗೆ ಬೇರೆಯವ್ರ ಹತ್ರ ಎಲ್ಲ ಹೇಳಿದ್ಯಾ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡೋಣ, ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಇವಾಗ ಫುಲ್ ಸಡನ್ನಾಗ ಹೊಳ್ದಿದ್ದು ನನಗಿದು ಪ್ಲ್ಯಾನು. ಇನ್ನು ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡ್ರಿ ಅಂತ ಹೇಳ್ತೀನಿ ಗೊತ್ತಾ. ಈ ಥರ ಎಲ್ಲ ನನಗೆ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ಮೋನಿಶಾ, ಹಂಗೆ ಹಿಂಗೆ ಅಂತೆಲ್ಲ ಚೆನ್ನಾಗಿ ಅಂದ್ಬಿಡ್ತೀನಿ. ನೋಡೋಣ. ಅವಳು ಮೊದಲೇ ಗಾಬರಿ ಆಗ್ತಾಳೆ ಅನ್ಕೊಂತೀನಿ. ಇವಾಗ ಫೋನ್ ಕಾಣಿಸ್ದಂಗೆ ಹಿಡ್ಕೋಬೇಕು. ಹಿಡ್ಕೊಬಿಟ್ರೆ ಪಕ್ಕ, ಫೋನ್ ಹಿಂಗೆ ಹಿಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ನೋಡೋಣ ಹೆಂಗ್ ಮಾಡ್ತಾಳೆ ಪಾಪ. ಇನ್ನ ಇವಾಗ ಬಂದವಳೆ, ಬಂದ್ಬಿಟ್ಟು ಇಲ್ಲಿಗೆ ಬರ್ತಾವಳೆ. ನೋಡೋಣ. ದಿವ್ಯಾ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ನಮ್ಮ ಹೆಸರು ದಿವ್ಯಾನಂದ ಅಂತ. ಈ ಕಾಲೇಜ್ ಕಟ್ಟಿಸ್ತವ್ರು ನಾವೇನೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ಕಾಲೇಜ್ ಕಟ್ಟಿಸ್ತವ್ರು ನಾವೇನೆ. ಯಾವೂರಿಂದ ಬಂದ್ರಿ ಹೇಳಿ? ಬಾಂಬೆ ನಮ್ಮೊಬ್ರು ಮ್ಯಾಮ್ ಇದ್ದಾರೆ, ವಾಣಿ ಮ್ಯಾಮ್ ಅಂತ. ಬಾಂಬೆ ಎಲ್ಲ ಬಂದು ನನ್ ಬಿಡಕ್ಕೆ ಬರ್ತಲ್ಲ, ಯಾರು ಕಾಣಲ್ವಾ? ಎಲ್ಲದಲ್ಲೂ ಅಷ್ಟೇ. ಈಸಿ ಇದೆಯಾ? ಸೆಮ್ ಟೀಚರ್ಸ್ ಅಂತೂ ಬೆಂಕಿ ಇದ್ದಾರೆ, ಎಲ್ಲ ತುಂಬಾ ಕ್ಲೋಸ್ ಟೀಚರ್ಸ್. ಇದನ್ನ ಬೇಜಾರಲ್ಲಿ ಹೇಳ್ತಾವನೋ ಖುಷಿಯಲ್ಲಿ ಹೇಳ್ತಾವನೋ ಗೊತ್ತಿಲ್ಲ. ಕರ್ನಾಟಕ ಒಬ್ರು ಎಲ್ಲಾರು ನಮ್ ಪೂಜಾ ಮ್ಯಾಮ್, ನಾನು ಏನ್ ಕ್ವಶನ್ ಕೇಳಿದ್ರೆ ನಿನ್ ಆನ್ಸರ್ ಹೇಳ್ಬೇಡ, ನಿಂಗೆ ಗೊತ್ತಿರುತ್ತೆ ಅಂತ ಗೊತ್ತಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಇದನ್ನೆಲ್ಲ ಯಾರಾದ್ರೂ ನೋಡಕ್ ಕೊಟ್ಬಿಡ್ಬೇಕು ಅವನಿಗೆ. ನಮ್ ಪೂಜಾ ಮ್ಯಾಮ್ ಹಂಗೆ. ಇನ್ ನಮ್ ವಾಣಿ ಮ್ಯಾಮ್ ಬಂದ್ರೆ ಅವರು ನಮ್ಮ ಲ್ಯಾಬ್ ಇಂಟರ್ನಲ್ಸ್. ನಾನು ಏನೋ ಕೇಳೋಣ ಅನ್ಕೊಂಡೆ, ನಂದು ಬುಕ್ಸ್ ಬೇಕಾ ನಿನ್ಗೆ ಅಂತ ಕೇಳ. ಸರಿ, ನೋಟ್ಸ್ಗಳು ಮಾರೋದಕ್ಕೆ ಆಗ್ತಾ ಇದೀನಿ, ಬೇಕಾ? ಇಲ್ಲ ನಮಗ್ ಬೇಕಪ್ಪ. ನೋಟ್ಸ್ ಇಲ್ದಲೇ ನಾವು ಪಾಸೇ ಆಗಲ್ಲ ಕಾಲೇಜ್ಗೆ. ನೋಡ್ರಿ ಯಾರು ಬಾಯ್ಸ್ ಬಂದಿಲ್ಲ. ರಾಖಿ ಬಂದಿಲ್ಲ ತಾನೆ? ಇವನು ರಾಖಿ ಬೆಸ್ಟ್ ಫ್ರೆಂಡು, ರಾಖಿ ಬೆಸ್ಟ್ ಫ್ರೆಂಡು. ಆದ್ರೂ ಅವ್ನ್ ಬಂದಿಲ್ಲ, ಇವನ್ ಬಂದವನ್ ಫಸ್ಟ್ನೇ ದಿನನೇ. ಓದಕ್ಕಲ್ಲ, ಏನಕ್ಕೆ? ಹುಡ್ಗಿರ್ ಜೊತೆ ಓಡಾಡಕ್ಕೆ. ಇಲ್ಲ ಹುಡ್ಗಿರ್ ಜೊತೆ ಓಡಾಡಕ್ಕಲ್ಲ, ಟೀಚರ್ಸ್ ಹೆಂಗಿರ್ತಾರೆ ಅಂತ ನೋಡಕ್ಕೆ. ಐ ಮೀನ್ ಯಾವ ತರ ಈ ಪಾಠ ಮಾಡ್ತಾರೆ ಟೀಚರ್ಸ್ ನೋಡಕ್ ಕಾಲೇಜಿಗೆ ಬಂದವ್ರೆ. ಟೀಚರ್ಸ್ ನೋಡಕ್ ಬಂದವ್ರೆ. ಬೆಂಕಿ ತಂದ ಈಸಿ, ಅದಕ್ಕೆ ಬೆಂಕಿ ಅನ್ನಿಸ್ತವ್ರೆ. ಯಾರು ಥರ್ಡ್ ಸೆಮ್ ಕಿತ್ಕೊಂಡು ಹೋಯ್ತು ಚಂದು. SCP ಎಲ್ಲ ಇಟ್ಸ್ ಓಕೆ ಬಿಡು. ಇನ್ ನೆಕ್ಸ್ಟ್ ಅನ್ಕೊಂಡು ನೈನು ಹಂಗ್ ತೆಗಿತಾನೆ. ಯಾರು ನೈನು?
9 ಅಲ್ಲ 8 ಮೇಲೆ ಬಂದ್ಬಿಟ್ರೆ ಪಾರ್ಟಿ ನೀವ್ ಕೇಳಿದ್ದು. ಕೊಡ್ಸು. ರೆಡಿ ಆಗಿರೋ ಚಿಕನ್ ಕೊಡ್ಸ್ಬಿಡು. DDCO ಬ್ಯಾಕ್ ಹೋಗಿರ್ತೈತೆ ಅಂತ ನಾನ್ ಭಯ ಪಡ್ತಾ ಇದೀನಿ. ಸುಮ್ಮನೆ ಯಾವ ಬ್ಯಾಕ್ ಆಗ ಏನಿಲ್ಲ, ಹೈಯೆಸ್ಟ್ 80 ಅಂತೆ DDCOದಲ್ಲಿ. ಮನುಷ್ಯ ಬರ್ತಾವಳೆ ಮನುಷ್ಯ ಇವಾಗ ಅವಳಿಗೆ ಪ್ರ್ಯಾಂಕ್ ತಡಿ. ಚಂದು 80 ಅಂತ ಯಾರು ವಿವೇಕ್ ಅವ್ರಿಗೆ ಹೇಳಿದ್ರು. ಯಾರ್ದು 80? ಹೈಯೆಸ್ಟ್ 80 ಅಂತೆ. ಹೌದಾ? DDCO ಹೈಯೆಸ್ಟ್ 80. ಅವನಿಗೆ ನನ್ಗಲ್ಲ ಮನುಷ್ಯ ನಾನು ನಿನ್ನೇನೋ ಕೇಳ್ಬೇಕು. ಸೀರಿಯಸ್ ಆಗಿ ಕಾಮಿಡಿ ಅಲ್ಲ. ಯಾರ ಹತ್ರನು ಹೋಗ್ಬಿಟ್ಟು ಏನು ಹೇಳಿದ್ಯಂತೆ ನನ್ ಬಗ್ಗೆ. ಏನ್ ಬಗ್ಗೆ? ಯಾರೋ ಅದೆಲ್ಲ ಬೇಡ, ಹೇಳಿದ್ಯಂತೆ. ಪ್ರಾಮಿಸ್ ಹೇಳಿಲ್ಲ, ಗೊತ್ತಿಲ್ಲ ಹಂಗಂತ ಬಂದ್ ಹೇಳಿದ್ರು ನನ್ಗೆ. ಅದಕ್ಕೆ ನಾನು ನಿನ್ನ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋಣ. ಏನ್ ಹೇಳ್ದಂತೆ? ಏನು ಅಂದ್ರೆ ಈ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಅಂದಿರೋದನ್ನ. ನಾನ್ ನೆಗೆಟಿವ್ ಆಗಂತೂ ಏನು ಮಾತಾಡಿಲ್ಲ. ಅವ್ರು ಬಂದ್ ನೆಗೆಟಿವ್ ಆಗಿ ಹೇಳಿದ್ರು. ಸರಿ ಕರ್ಸು. ಅವಳು ಏನಂತ ಹೇಳಿದ್ರು ಗೊತ್ತಾ? ಅವಳು ಅಂದ್ರೆ ಜಾಸ್ತಿ ನಾನ್ ಹೇಳಿದ್ರೆ ಕೇಳ್ಬೇಕು ಅನ್ನೋ ತರ ಬುದ್ಧಿ ಅಂತ ಹೇಳಿದ್ಯಾ ಅಂತ ಅಂದ್ರು. ಮಾತಾಡ್ ಯಾರಂದ್ರೆ ಹೇಳ್ಬಿಡ್ಲಿ ನೋಡೋಣ. ನಿಜವಾಗ್ಲೂ ನಾನು ಅದಕ್ಕೇನೆ ಕೇಳ್ಬಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳೋಣ. ನಾನು ಹಂಗೂ ವಾದ ಮಾಡಿದೆ ಅಂದಿಲ್ಲ ಅಂತ ಕ್ಲಾರಿಫೈ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸುಮ್ಮನೆ ಅದೇ ನಾನು. ಕರೆಯೋದು ಯಾರೋ ನಾನು ನೋಡೋಣ. ಯಾರೋ ಒಬ್ರು ಬಾಯ್ಸ್ ಒಬ್ರು ಗರ್ಲ್ಸ್ ಹೇಳಿರೋದು. ಚಾನ್ಸ್ ಇಲ್ಲ, ಈ ಮಾತೇ ನಾನು ಆಡಿಲ್ಲ. ನೀನ್ ಹೆಂಗೆ ಅಂತ ಗೊತ್ತು, ನೀನ್ ಹಠ ಅಂತ ನನಗ್ ಗೊತ್ತು. ಯಾಕೆ ನೀನೇ ಹೇಳ್ತಿರ್ತೀಯ ಚಿಕ್ಕ ವಯಸ್ಸು ನಾನು ಇರೋದೇ ಹೇಗೆ ಅಂತ. ನಂಗೆ ಗೊತ್ತು ನೀನ್ ಹಠ ಅಂತ. ಅದನ್ನ ಹೋಗಿ ನಾನು ಯಾರ ಮುಂದೆ ಎಷ್ಟು ಹೇಳಿದ್ರು ನೀನ್ ಹಠ ಅನ್ನೋದು ಹಠಾನೇ ನೀನು, ಅದು ಗೊತ್ತು. ಅದನ್ನ ಹೋಗಿ ಬೇರೆಯವ್ರ ಮುಂದೆ ನಾನು ಯಾವತ್ತೂ ಮಾತಾಡಿಲ್ಲ. ಯಾರೋ ಬಂದು ಹೇಳಿದ್ರು, ಅದಕ್ಕೆ ನಾನು ಹೇಳ್ದೆ ಇಲ್ಲ ನನ್ ಜೊತೆ ಚೆನ್ನಾಗೇ ಇರ್ತಾಳೆ, ಹಂಗೆ ಹೇಳಿದ್ರೆ ಸಾಧ್ಯ ಇಲ್ಲ, ಹಂಗಿದ್ರೆ ನನ್ನ ಹತ್ರನೇ ಹೇಳೋಳು ಅಂತ ಅನ್ಕೊಂಡೆ. ಆಮೇಲೆ ನಾನು ಕೇಳ್ತೀನಿ ಇದು ಕೇಳ್ಬೇಡ ಅಂತ ಹೇಳಿದ್ರು. ನಾನು ಅಂದ್ರೆ ಹೇಳಕ್ಕೆ ಹೋಗ್ಬೇಡ ಕೇಳಕ್ಕೆ ಹೋಗ್ಬೇಡ ಅಂತ ಅಂದ್ರು. ಆಯ್ತು, ಆಮೇಲೆ ಆದ್ರೂ ನಾನ್ ಸಡನ್ ಆಗಿ ಬೇಜಾರ್ ಮಾಡ್ಕೊಳದ್ರಲ್ಲಿ ಅರ್ಥ ಇರಲ್ಲ ಅಂದ್ಬಿಟ್ಟು ಕೇಳ್ದೆ. ನಾನು ಹೇಳಿಲ್ಲ, ಪ್ರಾಮಿಸ್ ಹೇಳಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನನ್ಗೆ ಹೆಂಗೆಲ್ಲ ನನ್ ಇರೋದೇ ಸ್ವಲ್ಪ ಜನ ಫ್ರೆಂಡ್ಸ್ ಜೊತೆ ಎಲ್ಲ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಬೇಜಾರು. ಗೊತ್ತಾಗೋಯ್ತು ಗೈಸ್, ಅದಕ್ಕೆ ಅವಳಷ್ಟು ಕೂಲ್ ಆಗಿದ್ದು. ಪ್ರಾಮಿಸ್ ಮಾಡ್ದೆ ಅಲ್ವಾ? ಯಾರಿಗೂ ಹೇಳಿಲ್ಲ ಏನಿಲ್ಲ, ಅದು ಪ್ರ್ಯಾಂಕ್ ಮೈಕ್ ಅಲ್ಲ. ನೀನ್ ಹಿಂಗ್ ಹಿಡ್ಕೊಂಡಿದ್ದ ಗೊತ್ತಾಯ್ತಾ? ನನ್ ಮೈಕ್ ಹಾಕೊಂಡಿದ್ದಕ್ಕ ಇಟ್ಕೊಂಡಿದ್ದ ನಾನ್ ಹಿಂಗ್ ಹಿಡ್ಕೊಂಡ್ರೆ ಕಾಣ್ಲಿಲ್ಲ, ಅದಕ್ಕೆ ಹಿಂಗ್ ಹಿಡ್ಕೊಂಡೆ. ಬರ್ತಾನೆ ನಂಗೆ ಯಾಕೋ ಡೌಟ್ ಬಂತು. ನಾನು ಸಡನ್ ಆಗಿ ಇದ್ ಕಡೆ ತಿರ್ಕೊಂಡೆ ಅಂತನಾ? ನಾನೇನ್ ಅನ್ಕೊಂಡೆ, ಸಡನ್ ಆಗಿ ನಿನ್ನ ಕಡೆ ತಿರ್ಕೊಂಡಾಗ ಇದು ಕ್ಯಾಮ್ರಾ ಆನ್ ಮಾಡಿ ನಾನು ತೋರಿಸ್ತೀಯ ಅನ್ಕೊಂಡೆ. ಎಲ್ಲೋದ ಅವ್ನ್ ದಿವ್ಯಾ? ಆಮೇಲೆ ನಾನ್ ಬರ್ತಿದ್ದಂಗೆ ಚಂದು ಕೆಲ ಕ್ಯಾಮ್ರಾ ನೋಡಿದ್ನಲ್ಲ, ಡೌಟ್ ಬಂತು. ನಾನು ವಿಡಿಯೋ ಮಾಡ್ಬೇಕು ಅಂತಾನೆ ಪಾಪ ಇವನ್ನ ಇರಿಸ್ಕೊಂಡು, ಯಾರು ಬಂದಿಲ್ಲ ಗೈಸ್, ಇವಳು ಬಂದಿರ್ಲಿಲ್ಲ, ಲೇಖಿ ಬಂದಿರ್ಲಿಲ್ಲ. ಅದಕ್ಕೆ ಇನ್ನೇನು ಎಲ್ಲ ಹಾಸ್ಟೆಲ್ಲೇ, ಇವನು ಅಲ್ಲಿಂದ ಹಂಗೆ ಹೋಗ್ತಾರೆ, ನಾನು ಮನೆಗೆ ಹೋಗ್ತಿದ್ದೆ. ಅದಕ್ಕೆ ಪಾಪ ಇವನ್ಗೆ ಇರು ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಚಂದು. ಇಟ್ಸ್ ಓಕೆ ಅಂತ ಹಂಗ ಹೇಳ್ಬಿಡ. ಇಟ್ಸ್ ಓಕೆ ಪರವಾಗಿಲ್ಲ, ಇಟ್ಸ್ ಓಕೆ ಅನ್ನೋದಲ್ಲ, ಪರವಾಗಿಲ್ಲ. ಹಾ ವೆಲ್ಕಮ್, ಥ್ಯಾಂಕ್ ಯು ಅಷ್ಟೇ ಗೈಸ್. ಅದಕ್ಕೆ ಬಂದವಳು ನೋಡ್ರಿ. ನೋಡೆ ನಿನ್ಗೆ ಏನು ಇದ್ರಲ್ಲಿ ಬಂದಿರ್ತೀಯಾ, ತುಂಬಾ ಸುಸ್ತಾಗಿರ್ತೀಯ ಅಂತ ಅನ್ಬಿಟ್ಟು ಕ್ಲಾಸ್ ಎಲ್ಲ ಕ್ಯಾನ್ಸಲ್ ಮಾಡ್ಸಿದೀನಿ. ಟ್ರಿಪ್ ಹೋಗಿ ಸುತ್ಕೊಂಡ್ ಬಂದವಳೆ, ಚೆನ್ನಾಗ್ ಸುತ್ತಾಡವಳೆ. ಗೈಸ್ ಪ್ಲೀಸ್ ಆ ವಿಷಯ ಬೇಡ ಪ್ಲೀಸ್. ಆಯ್ತು ಬಿಡಿ, ಟ್ರಿಪ್ ಹೋಗ್ಬಿಟ್ಟು ಬಂದವಳೆ. ಒಂದ್ ನಿಮಿಷ ಕಡೆ ಮನುಷ್ಯ ಏನ್ಸಂತೆ ಕೊಡು ಟ್ರಿಪ್ ಇಂದ ಕೊಡೆ. ನಾನೇ ಬಂದಿಲ್ಲ ನಿಂಗೋಸ್ಕರ. ಇದೊಂದ್ ಜೊತೆ ಕಟ್ಕೊಂಡವಳು ಕೊಡು. 3 ದಿನ ಹೋಗೋಳೆ ಟ್ರಿಪ್ ಅಂತಂದ್ರೆ ಸದ್ಯಕ್ಕೆ ಯಾರು ಗೊತ್ತಿಲ್ಲದೆ ಇರೋರ್ಗಾದ್ರೂ ಹೋಗ್ಬಿಡ್ತ. ಸೃಷ್ಟಿ ಮನೆಗೆ ಹೋಗಿದ್ದು, ಸೃಷ್ಟಿ ಮನೆಗೆ ಹೋಗಿದ್ದು. ಸೃಷ್ಟಿ ಮನೆಗ? ಸೃಷ್ಟಿ ಮನೆಗೆ ಹೋಗಿದ್ಲಂತೆ. ಏನಂತ ಹೇಳಿ ಹಣೆ ಬರ ಕಷ್ಟ.
ಏನು ತುಂಬ ಕಷ್ಟ ಇದೆ ಮೊಬೈಲ್ ಕಮ್ಯುನಿಕೇಶನ್ ಕಷ್ಟ ಇದೆ ಅಂತ. ನಿಜವಾಗ್ಲೂ ಬೇಜಾರಾಗ್ಬಿಡ ಬಿಡು ಹೋಗ್ಲಿ ಬೇಜಾರಾಗ್ಬಿಡ. ನಿಜವಾಗ್ಲೂ ಕಷ್ಟ ಐತಂತೆ ಮೊಬೈಲ್ ಕಮ್ಯುನಿಕೇಶನ್. ನಾವ್ ಹೆಂಗ್ ಅದೇನೇನು ನಾನು ಆ್ಯಕ್ಚುಲಿ ಏನು ಗೊತ್ತಾ, ನನಗೆ 3:30ಗೆ ಬಿಡ್ತೀನಿ ಇಟ್ಕೊಂಡು ಹೇಳ್ತೀನಿ 3:30ಗೆ ಬಿಡ್ತೀನಿ ಅಂತ ಹೇಳಿದ್ದು ಗೈಸ್. ನಂದು ಅದು ಲಾಗಿನ್ ಪೇಜ್ ನನ್ನ ಮನೇಲಿ ಇದ್ದಿದ್ದು ಲಾಗಿನ್ ಪೇಜ್ ಎಲ್ಲ ಹೆಂಗೆ ಫುಲ್ ಎಲ್ಲ ಬ್ಯಾಕ್ ಬಂದುಬಿಟ್ಟೆ. ಅದಾದಮೇಲೆ ಲೇಖನ ಕಾಲಲ್ಲೇ ಇದ್ಲು, ನಾನು ಲ್ಯಾಪ್ಟಾಪಲ್ಲಿ ಮಾಡ್ತಿದ್ದು. ಅವಳು ಬೇಗ ಬೇಗ ಬಿಟ್ಟರು ಅಂತ ಹೇಳಿದ್ರು. ಅವಳು ಅದೇ ಪೇಪರಲ್ಲಿ ಏನು ಇದರಲ್ಲೇ ಇದ್ದಾಳೆ, ಅವಳು ಲಾಗಿನ್ ಆಗಿದ್ದಾಳೆ, ಸಬ್ಜೆಕ್ಟ್ಗಳು ಸೆಲೆಕ್ಟ್ ಮಾಡೋದ್ರಲ್ಲೇ ಇದ್ದಾಳೆ. ಬಟ್ ನಾನು ಇನ್ನೂ ಹೊಸದಾಗಿ 2 ಸತಿ ಎರರ್ ಬಂತು. ಫಸ್ಟ್ 2 ಸತಿ ಲಾಗಿನ್ ಆಗಲಿಲ್ಲ, 3ನೇ ಸತಿ ಲಾಗಿನ್ ಆಯಿತು. ತುಂಬ ಟೈಮ್ ತೊಗೊಂತು. ಬಟ್ ಗಣೇಶ ಹೆಂಗದು ನನಗೆ ಸಿಕ್ತಾ ಗೊತ್ತಿಲ್ಲ. ನಾನು 2 OE ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ, ಅದರಲ್ಲಿ ಒಂದು ಕ್ಯಾನ್ಸಲ್ ಮಾಡಿದೆ. ನಾನು ಅಂದ್ಕೊಂಡೆ PUOE 2 ಮಾಡಬೇಕಿತ್ತಲ್ಲ, ಅದು PU ಹೋಯ್ತು ಅಂತ ಅಂದ್ಕೊಂಡೆ. ಆಮೇಲೆ ಎಲ್ಲ ಆದಮೇಲೆ ಸಬ್ಜೆಕ್ಟ್ ಲಿಸ್ಟ್ ಬಂದಾಗ ನೋಡ್ತೀನಿ ನನಗೆ ಯಾವುದು ಓಕೆ ನಾನು ಬೇಕಂತ ಅಂದ್ಕೊಂಡಿದ್ದು ಅದೇ ಸಿಕ್ಕಿತ್ತು. ಅದು ಸ್ವಲ್ಪ ಖುಷಿ. ಥ್ಯಾಂಕ್ ಯು ಮೋನಿಶಾ. ಆದ್ರೂ ಮೊಬೈಲ್ ಕಮ್ಯುನಿಕೇಶನ್ ತುಂಬಾ ಕಷ್ಟ ಐತಂತೆ, ಬೇಜಾರಾಗ್ಬೇಡ ಬಿಡು ಹೋಗ್ಲಿ. ಸುಮ್ಮನೆ ಅಂತೂ ಇರಲ್ಲ, ಹೇಳ್ಬಿಟ್ಟು ಆಮೇಲೆ ಬೇಜಾರ್ ಮಾಡ್ಕೋಬೇಡ. ಮೋನಿಶಾ ಬೇಜಾರು ಆಗ್ಲೇ ಬೇಡ ಬಿಡು ಮೋನಿಶಾ. ಆಗ್ಬಿಟ್ಟವಳೆ, ಆಮೇಲೆ ಕೈಯೆಲ್ಲ ಸಣ್ಣ ಆಗ್ಬಿಟ್ಟೆ, ಟ್ಯಾನ್ ಆಗಿದೆ. ಮತ್ತೆ ಕೈಯೆಲ್ಲ ಟ್ಯಾನ್ ಆಗೈತೆ. ಮೋನಿಶಾ ಟ್ರಿಪ್ ಹೋಗಿ ಮನುಷ್ಯ ಬೇಜಾರಾಗ್ಬಿಡ ಬಿಡು. 1 ನಿಮಿಷ ಟ್ರಿಪ್ ಗೋವಾಗೆಲ್ಲ ಹೋಗಿ ಬಂದಿದ್ದಾಳೆ. ಅದು ಗೋವಾ ಬೀಚಲ್ಲೆಲ್ಲ ಒಂದೊಂದು ಫೋಟೋ ಹಾಕ್ತಾಳೆ, ಹೊಟ್ಟೆ ಉರಿಯತ್ತೆ ಹೋಗಿ ಬಂದ್ಬಿಟ್ಟವಳೆ ಅಂತ ಸುಮ್ಮನೆ ಹೇಳಿದ್ದು ಗೈಸ್. ಮನುಷ್ಯ ಬೇಜಾರಾಗ್ಬಿಡ ಬಿಡ ಸುಮ್ಮನೆ ಹೇಳಿದ್ದು ಗೈಸ್. ಅವಳಿಗೆ ನನಗೆ ಟ್ರಾವೆಲ್ ಅಂದ್ರೆ ಇಷ್ಟ, ನನಗಿನ್ನ ಇಷ್ಟ ಅವಳಿಗೆ ಟ್ರಾವೆಲ್. ನನಗೆ ಹೆಂಗೆ ತಿನ್ನೋದು ಟ್ರಾವೆಲ್ ಅಂದ್ರೆ ಇಷ್ಟನೋ ಅವಳಿಗೂ ಅಷ್ಟೇ. ಅವಳಿಗೆ ನನಗಿನ್ನ ಜಾಸ್ತಿ ಇಷ್ಟ ಅವೆಲ್ಲ. ಒಂದ್ ಡಿಫ್ರೆನ್ಸ್ ಏನಂದ್ರೆ ನಯನಂಗೆ ಮಾಡ್ಕೊಂಡ್ ತಿನ್ನೋದು ಇಷ್ಟ, ಮೋನಿಶಂಗೆ ಮಾಡಿಟ್ಟಿರೋ ತಿನ್ನೋದು ಇಷ್ಟ. ಬರೀ ಇಂಥದೆಯ ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ನಯನಂಗೆ ಮಾಡ್ಕೊಂಡ್ ತಿನ್ನೋದು ಇಷ್ಟ, ಮೋನಿಶಂಗೆ ಮಾಡಿಟ್ಟಿರೋ ತಿನ್ನೋದು ಇಷ್ಟ ಅಷ್ಟೇ. ಅವ್ಳು ಮಾಡ್ಕೊಂಡ್ ತಿನ್ನಲ್ಲ. ಹೇಳಿದ್ಯಾ ಕ್ಲಾರಿಟಿ ಕೊಟ್ಟೆ ನೋಡ್ದಾರ ಗೈಸ್. ಅವಳಿಗೆ ಏನು ಮಾಡಕ್ ಬರಲ್ಲ. ಎಗ್ ಬೇಯಿಸ್ತೀನಿ, ದಿನ ಬೇಯಿಸ್ತೀನಲ್ಲ, ಎಗ್ ಬೇಯಿಸ್ತಾಳೆ. ಹಾಸ್ಟೆಲಲ್ಲಿ ಮಾಡಕ್ ಬರುತ್ತಾ? ಮಾಡ್ತೀನಿ, ಪರವಾಗಿಲ್ಲ ಮಾಡ್ತೀನಿ. ಟೇಸ್ಟ್ ಯಾವ ಟೈಮಲ್ಲಿ ಮಾಡ್ತೀನಿ. ಕಾಫಿ ಟೀ ಮಾಡ್ತೀನಿ. ರೈಸ್ ಮಾಡಕ್ ಬರಲ್ವಾ? ಬರುತ್ತೆ ಬರುತ್ತೆ ಏನ್ ಗೊತ್ತಾ, ಬಟ್ ಯಾವತ್ತು ಮಾಡಿಲ್ಲ. ಕಲ್ತ್ಕೊಂಡಿದ್ದೀನಿ, ಏನು ಕಲ್ತ್ಕೊಂಡಿದ್ದೀನಿ ಅದೇ ಕಣ್ಣಲ್ಲಿ ನೋಡ್ಬಿಟ್ಟ. ಹಿಂಗ್ ಇಡ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅವಳಿಗೆ ಏನ್ ಬರುತ್ತೆ ಅಂತಂದ್ರೆ ಮೊಟ್ಟೆ ಬೇಯಿಸೋದು, ಬಿಸಿನೀರ್ ಬೇಯಿಸೋದು, ಕಾಫಿ ಟೀ. ಮ್ಯಾಗಿ ಮಾಡೋದು ಬರುತ್ತೆ. ಓಹ್ ಮ್ಯಾಗಿ ಕಟ್ಕೊಂಡವನು ತಟ್ಟೆ ನೆಕ್ಬೇಕು. ಆಮೇಲೆ ಮ್ಯಾಗಿ ಮಾಡ್ತಾಳೆ. ಇದೊಂದು 1 ನಿಮಿಷ, ಇದೊಂದು ಕೆಲ್ಸಕ್ಕೆ ಪರ್ಫೆಕ್ಟ್ ಆಗಿ ಮಾಡ್ತಾಳೆ. ಏನಂತಂದ್ರೆ ಫ್ರೂಟ್ಸ್ನ ಅಂಗಡಿಯಿಂದ ತೆಗೆದ್ಬಿಟ್ಟು ಸಿಪ್ಪೆ ತೆಗಿ, ಅದನ್ನು ಮಾಡಲ್ಲ. ಲೇಖನ ಕರೀತಾಳೆ. ಸುಳ್ಳು ನನ್ನ ಲೇಖನ ತಪ್ಪಿ ಬಂದು ಒಂದ್ಸತಿ ಇದ್ ಮಾಡಿರ್ತಾಳೆ ಅಷ್ಟೇ. ಪ್ರತಿದಿನ ಬರ್ತಾಳ ನಂಗೆಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಡೋಕೆ. ಫ್ರೂಟ್ಸ್ನ ಮಾತ್ರ ನೀಟಾಗಿ ಅದನ್ನೆಲ್ಲ ಪೀಲ್ ಮಾಡಿ ತಿಂತಾಳಷ್ಟೇ. ಅನ್ನ ಮಾಡೋ ವಿಧಾನ ಹೇಳು. ಡಯಟ್ ಮಾಡ್ತಿದ್ದಾಳೆ ಅಂತ, ಜಿಮ್ ಮಾಡ್ತಾ ಇದ್ದಾಳೆ ಅಂತ. ಮೊಳಕೆ ಕಾಳೆಲ್ಲ ನೆನ್ಸಿ ತಿಂತೀನಲ್ಲ, ಅದೇನು ಅಡುಗೆ ಅದು ಅದಕ್ಕೆ ಏನೋ ನಿಂದು ಅನ್ನ ಮಾಡೋ ಪ್ರೊಸೀಜರ್ ಹೇಳ್ಕೊಡು ನಂಗೊಂಚೂರು, ನಾನು ಮಾಡ್ಬೇಕು ಅದಕ್ಕೆ. ಹೇಳ್ಕೊಡು. ಏನ್ ಹಾಕ್ತಾರೆ ಅಂತ ಹೇಳಿ. ಫಸ್ಟ್ ಅನ್ನನ ತೊಳೆದು ಬಿಟ್ಟು ನೆನ್ಸ್ಬೇಕು. ನಮ್ ಕಡೆ ಅಕ್ಕಿನ ತೊಳೆದ್ಬಿಟ್ಟು ಅನ್ನ ಯಾರೋ ನೆನ್ಸಲ್ಲ. ಕರೆಕ್ಟ್ ಪಾಯಿಂಟ್ ಅವೇ ನೋಟ್. ಅದೇ ಅನ್ನನ ಹೆಂಗ್ ಮಾಡೋದು ಕೇಳ್ತಿರೋದು. ಅನ್ನ ನೆನ್ಸಾಗಾರ ಹೆಂಗ್ ಮಾಡಿರ್ತೀಯ? ನಮ್ ಕಡೆ ಅವ್ರ ಕಡೆ ಅನ್ನನ, ನಮ್ ಕಡೆ ಅಕ್ಕಿ ನೆನ್ಸ್ತಾರೆ. ಹೇಳು ಹೆಂಗ್ ನೋಡ್ತಾರೆ ಅಂದ್ರೆ ಮುಂದೆ ಹೇಳು ಮನುಷ್ಯ. ನೆಕ್ಸ್ಟ್ ಪ್ರೊಸೀಜರ್. ಅಕ್ಕಿನ ಫಸ್ಟ್ ತೊಳೆದು ಬಿಟ್ಟು ನೆನೆಸ್ತಾರೆ. ಓಕೆನಾ? 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಆಮೇಲೆ ಸ್ವಲ್ಪ ಯಾಕೆ
ಬೇಯಕ್ಕೆ ಸುಮ್ಮನೆ ನೀನು ಹುಡುಗಿ ಏನು ಹೇಳ್ತಾ ಇತ್ತು ಹೇಳಮ್ಮ ನೀನು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಎಷ್ಟು ಹಾಕ್ತೀಯಾ? ಚೂರು ಚೂರು ಅಂದ್ರೆ ಅವಳಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹೇಳು. ರುಚಿಗೆ ತಕ್ಕಷ್ಟು ಹಾಕೋಣಕ್ಕೆ ಅದೇನು ಇದ ಗುರು. ರೈಸಿಗೆ ಯಾರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ ಗುರು? ಮೀನ್ಸ್ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಸ್ಟ್ಯಾಂಡರ್ಡ್ ವರ್ಡ್ಸ್. ಆಮೇಲೆ ನಾರ್ಮಲ್ ಕುಕ್ಕರ್ ಕ್ಲೋಸ್ ಮಾಡಿ ಇಡೋದು. ಆಮೇಲೆ ಎಷ್ಟು ವಿಜಿಲ್ ಹೊಡಿಸ್ಬೇಕು? ನಮ್ಮಲ್ಲಿ 3ನೇ ಅಮ್ಮ. ಅವ್ರ ಮನೆ ಕೆಲವರು ಮಂಡ್ಯ ಮತ್ತೆ ಬ್ಯಾಂಗ್ಳೂರ್ ಸೈಡ್ 2, ಯಾಕಂದ್ರೆ ನಮ್ಮ ಅವ್ರ ಕಡೆ ನೀರು ಬೇಗ ಕುಕ್ ಆಗುತ್ತೆ. ಕೆಲವು ಕಡೆ ಚಿನ್ನದವರಲ್ಲ ನಮ್ಮಲ್ಲಿ 3 ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಸೊಸೈಟಿ ಗೌರ್ಮೆಂಟ್ ಇಂದ ಒಂದೇ ತಾನೇ ಬರೋದು. ನೀರ್ ಮಾಡಿ ನೀವು ಸೊಸೈಟಿ ಎತ್ತೀನಿವಾ? ನಂಗೆ ಸೊಸೈಟಿ ಯಾಕೆಂದ್ರೆ ಇಷ್ಟ, ಬಟ್ ಮನೇಲಿ ಜಾಸ್ತಿ ಸಣ್ಣ ಅಕ್ಕಿ ಮಾಡ್ತಾರೆ. ಆಕ್ಚುಲಿ ಸೊಸೈಟಿ ಅಕ್ಕಿ ತಿಂದ್ರೆ ಏನ್ ಗೊತ್ತಾ, ಈ ಜಿಮ್ಗೆಲ್ಲ ಹೋಗೋರು ದಪ್ಪ ಆಗ್ಬಾರ್ದು ಅಂತೆಲ್ಲ ಇರ್ತಾರಲ್ಲ, ಸೊಸೈಟಿ ಅಕ್ಕಿ ಎಷ್ಟಾದ್ರೂ ತಿನ್ಬೋದು, ಅದೆಲ್ಲ ಏನ್ ಜಾಸ್ತಿ ಅದ್ರಲ್ಲಿ ಇರಲ್ಲ. ಈ ಸೋನಾ ಮಸೂರಿ ಆ ತರ ಅಷ್ಟೆಲ್ಲ ಇರಲ್ಲ. ತಿನ್ಬೇಕು, ಆರಿಂದ ತಿನ್ನಕ್ಕಾಗಲ್ಲ. ಸೊಸೈಟಿ ಅಕ್ಕಿ ಮಾಡುತ್ತೆ. ಹೌದು, ವಾಲೆ ಬಿಡೋ ಮನುಷ್ಯ ಕಷ್ಟ. ಇವಾಗ ಈ ಬುಕ್ ನೀವು ಕೊಡ್ತಾ ಇದೀನಿ, ತಗೋ ಓದು. ನಾನು 3 days ಅಲ್ಲಿ ಓದಿದ್ದೀನಿ ನೋಡ. ಅಲ್ಲ, ನೀನ್ ಎಷ್ಟ್ ದಿನದಲ್ಲಿ ಓದ್ತೀಯ ನೋಡೋಣ. ನಾನು 3 days ಅಲ್ಲಿ ಓದ್ ಮುಗಿಸಿದೀನಿ. ಏನಾದ್ರು ದುಡ್ಗಿಟ್ಟು ಇಟ್ಬಿಟ್ಟಿರ್ತೀನಿ ನೋಡು ಮಿಸ್ ಆಗಿ. ನಾನು ಒಂದ್ಸಲಿ ಇವನ್ಗೆ ಏನಕ್ಕೋ 5,000 ಕೊಟ್ಟಿದ್ದೆ. 5,000 ಅಲ್ಲಿ 1,000 ಇಲ್ಲ, 4,000 ಇದೆ ಅಂತ ಹೇಳಿದ. 1,000 ಎತ್ತಿದ್ದಾನೆ, ಅದು ಗೊತ್ತಾಗುತ್ತೆ ಎಷ್ಟು ಎತ್ತಿದ್ದೇನೆ ಅಂತ ಗೊತ್ತಾಗುತ್ತೆ. ಕೊಟ್ಬಿಡು 100 rupees. ನಾವು ಮನುಷ್ಯರು, ನಾವು ಬಾಯಿ ಬಿಡೋದ, ಜಸ್ಟ್ ಕೊಟ್ಬಿಡು ಅಂತ ಅಂದ್ಬಿಟ್ಟು ಕೈ ಹಿಡಿತೀವಿ ಅಷ್ಟೇ, ಹಿಂಗೆ ಬಾಯೆಲ್ಲ ಏನು ಬಿಡೋದು. ಶಡಪ್. ಅಷ್ಟಕ್ಕೆ ಇವಾಗ ಹೋಗ್ಬೇಕು. ಮುನೀಶಾಂಗೆ ಬರೋಕ್ಕೆ ಹೇಳಿದ್ದೆ, ಅವ್ಳು ಸಿಕ್ಕಿದ್ಲು. ಆಮೇಲೆ ಅವಳನ್ನ ಮಾತಾಡಿಸಿ ಇವನಿಗೆ ಬುಕ್ ಕೊಡಬೇಕಿತ್ತು, ಅದಕ್ಕೆ ಇರಿಸ್ಕೊಂಡಿದ್ದೆ. ಅದೇ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಅಂತ. ಥ್ಯಾಂಕ್ಸ್ ಚಂದು ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ಅಲ್ಲ, ಥ್ಯಾಂಕ್ ಯು ಅಂತ ಹೇಳಿದ್ರು. ಥ್ಯಾಂಕ್ ಯು, ಇಟ್ಸ್ ಓಕೆ ಅನ್ನೋ ಆದ್ರೆ ಇಟ್ಸ್ ಓಕೆ ಏನೋ ಒಂಥರ ದಿಮಾಕಲ್ಲಿ ಹೇಳ್ತಾನೆ. ಹೌದು, ಇಟ್ಸ್ ಓಕೆ ಅಂದರೆ ದಿಮಾಕೆ ಅದು. ಹಾಂ ಯಾ. ಆಮೇಲೆ ಇವತ್ತು ನಂದು ಹೇರ್ಸ್ ಎಲ್ಲ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ ಗೈಸ್. ನಿಮಗೂ ಥ್ಯಾಂಕ್ಸ್, ಬುಕ್ಸ್ ಕೊಟ್ಟಿದ್ದೆ. ಓಕೆ, ಗಟ್ಟಿ ಆಗ್ಬಿಟ್ಟೈತೆ ಗೈಸ್ ನಂದು ಹೇರ್ಸು. ಹೆಂಗೆ ಕುಯ್ಕೊಂಡು ನಿಂತವಳೆ, ಬೇಗ ಬರಲಾರ್ದ ಅಷ್ಟೇ. ಇವಾಗ ನಾನು ಹೊರಡ್ತೀನಿ. ಬೇಗ ನಂದು ಲೈಕ್ಸ್ ನೋಡು, ಏನು ನಂಬರ್ಸ್ ಅಲ್ಲಿ ಬಂದಿಲ್ಲ. ಐ ಲವ್ ಯು ಅಂತ ಬಂದಿದೆ. ಲೈಕ್ಸ್ ಐ ಲವ್ ಯು ಅಂತ ಬಂದಿದೆ. ಏನು ಅರ್ಥ ಆಯ್ತು ನನಗೆ. ಲೈಕ್ ಅಂತ ಬಂದಿಲ್ಲ, ಐ ಲವ್ ಯು 143 ಲೈಕ್ಸ್. ಕಂಗ್ರಾಟ್ಸ್. ಬಾಯ್. ಬಸ್ ಬಂತು, ಮೇಲ್ ಸ್ಟಾಪ್ ಕೊಟ್ಬಿಟ್ರು ಗೈಸ್. ಲಾರಿ ಬರ್ತಿದೆ, ಓಡೋಗೋಣ ಅಂತ. ಓಡೋಗೋ ಅಷ್ಟರಲ್ಲಿ ಬಂದ್ಬಿಡುತ್ತೆ, ಅದಕ್ಕೆ ಅಲ್ಲೇ ನಿಂತಿದ್ದೀನಿ. ಗಾಡ್, ಅಷ್ಟೇ, ಏನಾದರೂ ಬರ್ತಿಲ್ಲ. ಓಡ ಎಲ್ಲ ಆರಾಮಾಗಿದ್ರ ಮೇಲೆ ಹತ್ಬೋದು. ಒಳ್ಳೆ ನಿದ್ದೆ ಮಾಡಿದೆ, ತುಕುಡ್ಸು ಬೀಳೋದಂಗೆ ಬಾಕಿ, ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು. ಬೇಗ ಬೇಗ ಮನೆಗೆ ಹೋಗ್ಬೇಕು. ಇಲ್ಲೇ ಇರೋದು, ಅಲ್ಲೇ ಗೈಸ್. ಇವಾಗ 6 o'clock ಒಂದು ಮೀಟಿಂಗ್ ಅಟೆಂಡ್ ಮಾಡೋದಿತ್ತು, ನಮ್ಮದು ಒಂದು ಪ್ರಾಜೆಕ್ಟಿಂದು. ಅದನ್ನು ಅಟೆಂಡ್ ಮಾಡ್ಕೊಂಡ್ವಿ. ಅದರಲ್ಲಿ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು. ಇನ್ನೇನು ಲಾಸ್ಟ್ ಡೇಟ್ ನಾಳೆ, ಮೇ ಬಿ ನಾಳೆ ನಾಡಿದ್ದು ಇರುತ್ತೆ. ಸೊ ಎಲ್ಲರೂ ಒಂದೊಂದು ವರ್ಕ್ನ ಬೇಗ ಮುಗಿಸ್ಕೋಬೇಕು. ಅದ್ರ ಜೊತೆಗೆ ವಿಡಿಯೋ ಎಡಿಟಿಂಗ್ ಇದೆ, ಮತ್ತು ಶಾರ್ಟ್ಸ್ ಎಡಿಟಿಂಗ್ ಮಾಡೋದಿದೆ. ಸದ್ಯಕ್ಕಿಷ್ಟ. ಇವತ್ತಿನ ಕಾಲೇಜು ಓಪನ್ ಆಗಿರೋದ್ರಿಂದ ಕಾಲೇಜ್ ವರ್ಕ್ ಏನೂ ಇಲ್ಲ, ಹಾಗಾಗಿ ಇಷ್ಟು ವರ್ಕ್ ಇದೆ. ಇವಾಗ ಇದನ್ನು ಮಾಡ್ಕೋಬೇಕು. ಓ ಗಾಡ್, ನನಗೊಂದು ಪ್ರಾಬ್ಲಮ್ ಗೈಸ್. ನನಗೆ ತಲೆನೋವು ಒಂದು ಬರುತ್ತೆ, ಬ್ಯಾಕ್ ಪೇಯ್ನ್ ಒಂದು ಬರುತ್ತೆ ನನಗೆ. ತುಂಬ ನಾನು ಬಸ್ಸಲ್ಲಿ ಓಡಾಡೋದ್ರಿಂದ
ಮೇ ಬಿ ಒಂದು ತ್ರೀ ಅವರ್ಸ್ ಬರಬೇಕಾದ್ರೆ 3 ಅವರ್ಸ್ ಹೋಗ್ಬೇಕಾದ್ರೆ ಇಷ್ಟು ಆಗೋದಿಲ್ಲ. ಹೋಗ್ಬೇಕಾದ್ರೆ 1 ಅವರ್, ಬರಬೇಕಾದ್ರೆ 1 ಅವರೇ ಆಗೋದು. ಬಟ್ ಇಲ್ಲಿಂದ ಅಂದರೆ ಅಲ್ಲೋಗಿ ಅಲ್ಲೊಂದು ಬಸ್ ಚೇಂಜ್ ಮಾಡಿ, ಸೊ ಹಿಂಗೆ ಮಾಡೋಕ್ಕೆ 1.5 ಅವರ್ ಮಾರ್ನಿಂಗ್ ಸರಿ ಹೋಗ್ಬಿಡುತ್ತೆ. ಇನ್ನು ಈವ್ನಿಂಗ್ ಅಂತೂ ಆಗುತ್ತೆ ಗೈಸ್ ಒಂದು 3 ಅವರ್ಸ್. ಸೊ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್. ಅದಕ್ಕೆ ಅನ್ಕೋತಾ ಇದ್ದೀನಿ ನಾನು ಸ್ವಲ್ಪ ಯೋಗ ಏನಾದರೂ ಮಾಡೋಣ, ಟ್ರೈ ಮಾಡೋಣ ಅಂತ. ಮೆಡಿಸನ್ ತೊಗೊಂಡು ಸರಿ ಹೋಗ್ತೈತೆ ಅಂತಂದರೆ ನಿಜವಾಗ್ಲೂ ಸರಿ ಹೋಗಲ್ಲ ಗೈಸ್. ಅದು ಸ್ವಲ್ಪ ಭಯ ಆಗ್ತಿದೆ. ಇನ್ನು ಓದ್ತಾ ಇದ್ದೀನಿ, ಇವಾಗೇ ಬ್ಯಾಕ್ ಪೇಯ್ನ್ ಬಂದ್ಬಿಟ್ಟಿದೆಯಲ್ಲ ಅಂತ. ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರುತ್ತೆ. ನಾನು ದಿಂಬು ಇಟ್ಕೊಂಡು ಮಲಗಿ ಎಷ್ಟು ದಿನ ಆಗಿದೆಯೋ, ಬರೀ ಏನು ಹೇಳ್ತಾರೆ ಹಾಸಿಗೆ ಮೇಲೇ ಮಲ್ಕೋತೀನಿ. ಅದಕ್ಕೆ ಬ್ಯಾಕ್ ಪೇಯ್ನ್ಗೆ ಏನಾದರೂ ಸೊಲ್ಯೂಷನ್ ನೋಡ್ಕೋಬೇಕು ಗೈಸ್. ಈಗ ಅದನ್ನೆಲ್ಲ ವರ್ಕೆಲ್ಲ ಮುಗಿಸ್ತೀನಿ. ಅದ್ರ ಜೊತೆಗೆ ಏನಾದರೂ ವ್ಲಾಗ್ ಮಾಡುವಂಥದ್ದಿದ್ರೆ ಮಾಡ್ತೀನಿ. ಬಾಯ್.